ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಮಿಣಜ್ಗಿ ಗ್ರಾಮದಲ್ಲಿ ದಿನಾಂಕ 19/9/2025ರಂದು ತಾಯಿ ಮಿಣಜ್ಗಿಯಮ್ಮ ದೇವಿ ಜಾತ್ರಾ ಮಹೋತ್ಸವವು ಬಹಳ ವಿಶೇಷವಾಗಿ ಜರುಗಿತು. ಸುಮಾರು 75 ವರ್ಷಗಳಿಗೂ ಹಿಂದಿನಿಂದಲೂ ನಡೆಯುತ್ತಲಿದ್ದ ಜಾತ್ರೆ. ಈ ದೇವಿಗೆ ಅನ್ನಪ್ರಸಾದ ಇರುವುದಿಲ್ಲ. ಬಜ್ಜಿ, ಜೋಳದ ಕಡುಬುಗಳೇ ಪ್ರಸಾದ. ಮೊದಮೊದಲು 1 ಕ್ವಿಂಟಲಷ್ಟು ಹಿಟ್ಟಿನಿಂದ ಜೋಳದ ಕಡುಬುಗಳು ಮಾಡುತ್ತಿದ್ದರಂತೆ. ಆದರೆ ಈಗ ಸುಮಾರು 25 ಕ್ವಿಂಟಲಷ್ಟು ಜೋಳದ ಕಡುಬು ಮತ್ತು 5 ಕ್ವಿಂಟಲಷ್ಟು ಬಜ್ಜಿ ಪಲ್ಯ ಈ ಜಾತ್ರೆಯಲ್ಲಿ ಮಾಡ್ತಾರೆ. ಜಾತ್ರೆಯ ಮೊದಲಿನ ದಿನ ಸಂಜೆಯಂದೇ ಗ್ರಾಮದ ಯುವಕರು, ಮಹಿಳೆಯರೆಲ್ಲ ಸೇರಿ ಬಜ್ಜಿ ಪಲ್ಯ ಎಲ್ಲ ಆರಿಸಿಕೊಂಡು ಕಾಯಿ ದಿನಿಸುಗಳನ್ನು ಹಚ್ಚಿಕೊಂಡು ಇಡುತ್ತಾರೆ. ನಂತರ ಜಾತ್ರೆಯ ದಿನದಂದು ಬೆಳಗ್ಗೆಯಿಂದಲೇ ನೂರಾರು ಮಹಿಳೆಯರು ಸೇರಿ ಜೋಳದ ಹಿಟ್ಟನ್ನು ನಾದಿ ಸಣ್ಣ ಸಣ್ಣ ಉಂಡೆ ತರ ಕಡುಬುಗಳನ್ನು ಮಾಡುತ್ತಾರೆ. ಎಷ್ಟೇ ಜನ ಬಂದರೂ ಕಮ್ಮಿ ಬೀಳದ ಹಾಗೆ ಪ್ರಸಾದ ತಯಾರಿಸುತ್ತಾರೆ. ಅವತ್ತಿನ ದಿನ ಸಂಜೆಯವರೆಗೆ ಪ್ರಸಾದ ನಡೆಯುತ್ತದೆ. ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರು ಬಂದು ದೇವಿ ದರ್ಶನ ಪಡೆದು ಭಕ್ತಿಯಿಂದ ಕೈ ಮುಗಿದು ತಾಯಿ ಕಾಪಾಡು ಎಂದು ಬೇಡಿಕೊಂಡು ತೀರ್ಥ ಸ್ವೀಕರಿಸುತ್ತಾರೆ ಮತ್ತು ದೇವಿಗೆ ತಂದ ಟೆಂಗುಗಳನ್ನು ಒಡೆದುಕೊಂಡು ಹೋಗುತ್ತಾರೆ. ಈ ಜಾತ್ರೆಯ ವಿಶೇಷ ಏನೆಂದರೆ, ಮಿಣಜ್ಗಿ ಗ್ರಾಮದ ಬೂದಿ ಬಸವೇಶ್ವರ ಹಿರೇಮಠದ ಚಿದಾನಂದ ದೇವರು ಗುರುಗಳನ್ನ ಗ್ರಾಮಸ್ಥರೆಲ್ಲರೂ ಬಾಜಾ ಭಜಂತ್ರಿಗಳಿಂದ ಮಿಣಜ್ಗಿಯಮ್ಮ ದೇವಿ ದೇವಸ್ಥಾನದ ಕರೆತಂದು ಅಲ್ಲಿ ಸ್ವಾಮಿಯವರಿಗೆ ಹೊಸ ಬಟ್ಟೆ ಆಯರಿ ಮಾಡಿ ಗೌರವಿಸಿ ನಂತರ ಮಲ್ಲನಗೌಡ ಪೊಲೀಸ್ ಪಾಟೀಲ್ ಗೌಡರ ಮನೆಗೆ ಬಂದು ಗೌಡರ ಮನೆಯಲ್ಲಿ ನೀರು ತುಂಬಿದ ಕಳಸವನ್ನು ಪೂಜಿಸುತ್ತಾರೆ. ಬರ್ತವೆ ತಾನೆ ಮತ್ತ ಅವಾಗ ಭಾಳ ಸತ್ಯದ ಕೇಳ್ರಿ ದೇವಿ ನೀರು ಹುಡುಕಿ ಬಂದ ತಕೊಲ್ಲ ನೋಡ್ರಿ ಆ ಕಳಸವನ್ನು ಮಠದ ಗುರುಗಳು ಮನೆತನದ ಬಾಲಕೆನ್ನೆಯ ಪೂಜಾ ಮಾಡಿರುವ ಕಳಸವನ್ನು ತಲೆಯ ಮೇಲೆ ಹೊತ್ತಿಕೊಂಡು ಬರುತ್ತಾಳೆ. ಗ್ರಾಮದ ಯುವಕರು ನಂದಿಕೋಲು ಹಿಡಿದುಕೊಂಡು ಬಾಜಾ ಭಜಂತ್ರಿಗಳಿಂದ ತರಹ ತರಹದ ಆಯುಧಗಳನ್ನು ಬೆನ್ನಿಗೆ ಹೊಡೆದುಕೊಳ್ಳುವ ಆಟಗಳನ್ನು ಆಡುತ್ತಾ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಸುಮಾರು 2 ಕಿಲೋಮೀಟರ್ ದೂರವಿರುವ ಮಿಣಜ್ಗಿಯಮ್ಮ ದೇವಿ ಅಣ್ಣ ಶಿವರಾಯನ ದೇವಸ್ಥಾನಕ್ಕೆ ಹೋಗಿ ಕಳಸ ಇಟ್ಟು ಪೂಜೆ ಮಾಡಿ ಮುತ್ತೈದರಿಗೆ ಉಣಿಸುತ್ತಾರೆ.
ಅಲ್ಲಿ ಕಳಸ ಹೋಗಿ ಮುಟ್ಟಿದ ಕೂಡಲೇ ಇಲ್ಲಿ ಪ್ರಸಾದ ಶುರುವಾಗುತ್ತದೆ. ಬಂದ ಭಕ್ತರೆಲ್ಲ ಬಜ್ಜಿ, ಕಡುಬು, ಎಣ್ಣೆ ಹಾಕಿಕೊಂಡು ಪ್ರಸಾದವನ್ನು ಸಂತೋಷದಿಂದ ಸೇವಿಸುತ್ತಾರೆ. ಹಾಂ ಹೋಗ್ತಾರೆ ಹೇಳೇ ಬಿಟ್ಟಿರೋರು ಎಲ್ಲ ಸಂಜೆ 6 ಗಂಟೆ ಸುಮಾರಿಗೆ ಅಲ್ಲಿಂದ ಬಾಲಕನ್ಯಮಣಿಯ ತಲೆ ಮೇಲೆ ಕಳಸ ಇರಿಸಿ ಅಲ್ಲಿಂದ ಮತ್ತೆ ಮಿಣಿಜ್ಕಿಯಮ್ಮ ದೇವಿ ಗುಡಿಗೆ ಬಂದು ಕಳಸ ಇಳಿಸುತ್ತಾಳೆ. ನಂತರ ಪ್ರಸಾದ ಸ್ವೀಕರಿಸುತ್ತಾರೆ. ಈ ಮಿಣಿಜ್ಕಿಯಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಶ್ರೀ ಪರಮಪೂಜ್ಯ ಚಿದಾನಂದ ದೇವರು ಸೇರಿದಂತೆ ದೇವಸ್ಥಾನದ ಅಧ್ಯಕ್ಷರು, ಕಮಿಟಿ ಸದಸ್ಯರು, ಗ್ರಾಮಸ್ಥರು, ಮಹಿಳೆಯರು, ಮಕ್ಕಳು ಪಾಲ್ಗೊಂಡಿದ್ದರು. ಬಾಲಮುತ್ತೈದೆ ದೇವಸ್ಥಾನ ಎಲ್ಲಾದ್ರೂ ಮಿಣಿಜಿ ಗ್ರಾಮದೊಳಗೆ ಯಾಕೆ ಜಾತ್ರೆ ಮಾಡ್ತಾರಪ್ಪ ಅಂದ್ರೆ ಸುಮಾರು ನಮ್ಮ ಹಿರಿಯರು 60-70 ವರ್ಷಗಳಿಂದ ಇಲ್ಲಿ ಮಿಣಿಸ್ಗಮ್ಮ ಮತ್ತು ಶಿವರಾಯ ಅಂತ ಅಣ್ಣ ತಮ್ಮಂದಿರು ಅವ್ರ ಮೂಲ ತಂದೆ ತಾಯಿ ಮಕ್ಕಳಾಗಿದ್ದಿಲ್ಲ. ಅವ್ರು ಏನು ಮಾಡ್ತಾರೆ, ಭಗವಂತ ಎಲ್ಲರಿಗೂ ಮಕ್ಕಳು ಕೊಟ್ಟು ನಮ್ಮ ಮಕ್ಕಳು ಕೊಟ್ಟಿಲ್ಲ ಅಂತೇಳಿ ಬೇಡ್ಕೊಂಡಾಗ ಅವಾಗ ಶಿವ ಏನು ಮಾಡ್ತಾನೆ, ಮಿಣಿಸ್ಗಮ್ಮ ಮತ್ತು ಸೂರ್ಯದೇವ ಅಂತೇಳಿ ಶಿವರಾಯ ಅಂತೇಳಿ ಅಣ್ಣ ಆವಾಗ ಒತ್ತಾಯಪೂರ್ವಕವಾಗಿ ಮಿಣಿಸ್ಗಮ್ಮಗೆ ಮದುವೆ ಮಾಡ್ತಾರೆ ಈ ಊರಿಗೆ ಕೊಟ್ಟು. ಆವಾಗ ಮದುವೆ ಇಷ್ಟ ಇರೋಂಗಿಲ್ಲ ಆಕೆಗೆ, ಬೇಡಪ್ಪ ಅಂತ ಆಗಿ ಅಷ್ಟು ಇದು ಇರೋಂಗಿಲ್ಲ, ನಾವು ವೈರಾಗ್ಯಾಗಿ ಇರ್ತೀನಿ ಅಂತೂ ಮನೋಭಾವ ಇರ್ತದೆ ಆಕೆಗೆ. ಅದಕ್ಕಾಗಿ ಏನು ಮಾಡ್ತಾರೆ, ಇಲ್ಲ ನಾ ಅಣ್ಣಗೆ ಬಿಟ್ಟು ಬರ್ತೀನಂತ ಈ ಕಡೆ ಬರ್ತಾಳೆ. ಅಲ್ಲಿ ಅಣ್ಣ ಐಕ್ಯ ಆಗ್ತಾನೆ. ಆ ಐಕ್ಯ ಆಗಿ ಸ್ಥಳನೇ ಇವಾಗ ತವರ ಮನೆ, ಅದು ಇದು ಗಂಡನ ಮನೆ. ಈಗ ಪ್ರತಿ ವರ್ಷವೂ ಕೂಡ ಉತ್ತರಿ ಮಳೆ ಒಳಗೆ 2ನೇ ಶುಕ್ರವಾರ ಯಾವಾಗ ಬರ್ತದೆ ಆವಾಗ ಈ ಜಾತ್ರೆ ಮಾಡ್ತೀವಿ. ಸುಮಾರು ಮುಂಚೆ ನಾವು 1 ಚೀಲದ ಕಡಬು ಮಾಡ್ತಿದ್ದೆವು. ಇವಾಗ ಸುಮಾರು 25 ಚೀಲದ ಕಡಬು ಮಾಡ್ತೀವಿ. 1 ಟ್ಯಾಕ್ಟ್ರ್ ಬರ್ತಾ 1 ಟ್ಯಾಕ್ಟ್ರ್ ಪುಂಡಿ ಪಲ್ಯ ಮಾಡಿ ಈ ಎಲ್ಲವನ್ನು ಕೂಡ ತೊಗೊಂಡು ಅಲ್ಲಿ ವೀರಭದ್ರೇಶ್ವರ ಮನೆದೇವರು ಅಲ್ಲಿ ಹೋಗಿ ಎಲ್ಲ ಭಕ್ತಾದಿಗಳು ಹೋಗಿ ಅಲ್ಲಿ ಪ್ರಸಾದ ಮಾಡಿ ಮತ್ತು ಬರುವಾಗ ತವ್ರ ಮನೆ ಕರ್ಕೊಂಡು ಬರ್ತೀವಿ. ಇದು ಮೂಲ ವಿಶೇಷ. ಜಗತ್ತಿನ ಎಲ್ಲ ದೇವಸ್ಥಾನಗಳಿದ್ದಾವೆ, ಅದು ಬಾಲಮುತ್ತೈದೆ ದೇವಸ್ಥಾನ ಇರೋದು ಮಿಣಿಜ್ಗಿ ಒಳಗೆ, ಅದು ಕರ್ನಾಟಕದೊಳಗೆ ವಿಶೇಷವಾಗಿರ್ತಕ್ಕಂಥದ್ದು. ಮತ್ತು ಭಾಳ ಪವಾಡ ಪುರುಷಳಕಿ, ಅದು ದೊಡ್ಡ ಶಕ್ತಿ ಈ ಊರೊಳಗೆ. ಈ ಹಿರೇಮಠದಿಂದ ಯಾವುದೇ ಒಂದು ಮರಿ ಹಿರೇಮಠದಿಂದ ಇಲ್ಲಿ ಯಾರು ಉತ್ತರಾಧಿಕಾರಿ ಆಗ್ತಾರೆ ಅವ್ರು ಹೋಗಿ ರುದ್ರಾಭಿಷೇಕ ಅವರೇ ಮಾಡಬೇಕು, ಬೇರೆ ಯಾರು ಮಾಡುವಂಥದ್ದು ಇನ್ನೂ ಕೂಡ ಯಾರೂ ಆ ಸಾಧನೆ ಮಾಡಿಲ್ಲ, ಬಿಟ್ಟರೆ ಬೇರೆ ಯಾರೂ ಮಾಡಿಲ್ಲ. ಹಿರೇಮಠದಿಂದ ಹೋಗ್ಬೇಕಂತೇಳಿ ಪದ್ಧತಿ ಇದೆ. ಜಾತ್ರೆ ಸುಮಾರು ಬೆಂಗಳೂರು, ಮೈಸೂರು, ಬಾಂಬೆ, ಬಿಜಾಪುರ, ವಿಶೇಷವಾಗಿ ಬಿಜಾಪುರ ಭಕ್ತರು ಭಾಳ ಬರ್ತಾರೆ. ಸುತ್ತಮುತ್ತ ಹಳ್ಳಿ ಎಲ್ಲರೂ ಕೂಡ ಬರ್ತಾರೆ. ಯಾವುದೋ ಜಾತಿ ಧರ್ಮ ಎಲ್ಲರೂ ಕೂಡ ಸಹಬಾಳ್ವೆಯಿಂದ ನಡೀತಾ ಇದೆ. ನಮ್ಮ ಹೆಸರು ಚಿದಾನಂದ ಶಿವಾಚಾರ್ಯರು, ಬುದ್ಧಿಬಸವೇಶ್ವರ ಸಂಸ್ಥಾನ ಹಿರೇಮಠ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಮಿಣಿಜ್ಗಿ ಗ್ರಾಮದಿಂದ ಶ್ರೀ ಮಾತಾ ಮಿಣಿಜ್ಗಮ್ಮ ದೇವಿ ಜಾತ್ರೋತ್ಸವ 19/9/2021 ಇವತ್ತು ನಾವು ಸಕಲ ಭಕ್ತರ ಒಂದು ತಾಯಿ ಆಶೀರ್ವಾದದಿಂದ ಸಕಲ ಭಕ್ತರು ಎಲ್ಲ ಜನ
ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲರೂ ಕಲಿತು ಒಂದು ಒಳ್ಳೆಯ ಜಾತ್ರಾ ಉತ್ಸವ ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾಯಿದ್ದೇವೆ ಸರ್ ನಾವು. ವಿಶೇಷತೆ ಅಂದರೆ ನಮ್ಮದು ಕಲ್ಯಾಣ ಕರ್ನಾಟಕದ ಈ ಗುಲ್ಬರ್ಗ ಡಿಸ್ಟಿಕ್ ಗುಲ್ಬರ್ಗ ತಾಲೂಕು ಮಿಣಿಜ್ಗಿ ಗ್ರಾಮ. ಇಲ್ಲಿ ವಿಶೇಷತೆ ಏನು ಅಂತಂದರೆ ನಮ್ಮಲ್ಲಿ ಪ್ರತಿ ವರ್ಷ ಜೋಳದ ಕಡುಬು, ಪುಂಡಿ ಪಲ್ಯ, ಭರ್ತ, ಕುಸ್ಬಿ ಎಣ್ಣೆ, ಇದು ಒಂದು ಈ ದೇವಿಯ ವೈಶಿಷ್ಟ್ಯತೆ ಇದೆ ಪ್ರಸಾದ. ಪ್ರತಿ ವರ್ಷವೇ ಇದೇ ಮಾಡ್ತೇವೆ. ಅವಾಗ ಹಿಂದಕ್ಕೆ ನಾವು ಸಣ್ಣವರಿದ್ದಾಗ ನಡೆದು ನೋಡ್ಕೊತ ಬಂದಿದ್ದೆವು, ಇದೇ ಥರ ಮಾಡ್ತಾಯಿದ್ದಾರೆ. ಅವಾಗ ಸ್ವಲ್ಪ ಹೊತ್ತಿತ್ತು, ಈಗ ಜನ ಜಾಸ್ತಿ ಆಗಿದ್ದಾರೆ. ಅದಕ್ಕೆ ಎಷ್ಟು ಜನ ಬಂದರೂ ಭೀ ಅವ್ರ ಸ್ವಂತದ ಕೆಪಾಸಿಟಿಲಿಂದ ನಾವು ಮಾಡ್ತೇವೆ ಅಂತೇಳಿ ಪ್ರತಿ ವರ್ಷ ಒಂದು 12ರಿಂದ 15 ಸಾವಿರ ಜನ ಬರ್ತಾರೆ ಸರ್ ಜಾತ್ರೆಗೆ. ಒಂದು 20 ಕ್ವಿಂಟಲ್ ಜೋಳ ಬೀಸ್ತೇವೆ ರೀ, ಒಂದು 4 ಕ್ವಿಂಟಲ್ ಪುಂಡಿ ಪಲ್ಯ ಮಾಡ್ತೇವೆ ರೀ, 4 ಬೋಣಿ ಅವು ಸೈಜ್ ಅದಾವ ಅಂತೇಳಿ ರೀ, ಅವು ಕ್ವಿಂಟಲ್ ಗಟ್ಟಲೆ. ಒಂದು 4 ಕ್ವಿಂಟಲ್ ಭರ್ತ, ಕುಸ್ಬೇಣಿ 1.5 ಕ್ವಿಂಟಲ್. ಪ್ರತಿ ವರ್ಷ ಇವೆಲ್ಲ ನಮ್ಮ ಪದ್ಧತಿ ಅಂತೇಳಿ ರೀ ಜಾತ್ರೆದು. ಈ ನಮ್ಮ ಹೈದರಾಬಾದ್ ಕರ್ನಾಟಕದ ಈ ಟೈಪ್ ಜಾತ್ರೆ ಎಲ್ಲೂ ಆಗಲ್ಲ. ಬಂದಂಥ ಭಕ್ತರಿಗೆ ಎಲ್ಲರಿಗೂ ಪ್ರಸಾದ ಸಿಗ್ತದಿಲ್ಲ ರೀ. ನನ್ನ ಹೆಸರು ಮಲ್ಲಿಕಾರ್ಜುನ್ ಪೊಲೀಸ್ ಪಾಟೀಲ್ ಅಂತ ಹೇಳಿ. ಹಿರಿಯರು ಹಿಡ್ಕೊಂಡು ಬಂದಿದ್ದು ಸಣ್ಣ ಮಗಳು ಇರಬೇಕು, ದೊಡ್ಡದಾಗಿರಬಾರ್ದು. ಅಂಥದ್ದು ಬಿಂದಿ ಹೊರಿಸ್ಕೊಂಡು ಬರೋದು. ಎಲ್ಲಿದು ಶಿವರಾಯಗುಡಿ ಅಂಥೇಳಿ, ಅದು ಅವ್ರ ಮನೆ 2 ಕಿಲೋಮೀಟ್ರ್. 2 ಕಿಲೋಮೀಟ್ರ್ ಮೇಲೆ ಅದ. ಅಲ್ಲಿದು ಹೊತ್ಕೊಂಡು ಬರ್ತದೆ ಸಣ್ಣ ಮಗಳು. ಇಲ್ಲಿ ಬಿಂದಿಗೆ ಇದೇ ಸಮಾರಂಭ ಮೊದಲಿನ ಕಾಲ ಹಿಡಿದು ನಾವು ಸಣ್ಣವ್ರು ಹಿಡ್ಕೊಂಡು 2 ಚೀಲ ಜೋಳದ ಆತಿತ್ತು. ಕಡುಬು ಬಿಟ್ಟು ಮತ್ತೊಂದು ಪ್ರಸಾದ ಅನ್ನ ಇಲ್ಲ, ಕಡುಬು ಒಂದೇ. ಈಗ 25 ಚೀಲಕ್ಕೆ ಮುಟ್ಟ್ಯದ ರೀ ಇವತ್ತು. 2 ಚೀಲ ಹೋಗಿ 3 ಆಯ್ತು, 4 ಆಯಿತು. ನಾವು ನೋಡೋದಕ್ಕೆ 2, ಈಗ ನಾವೇನು ನೋಡೋದಕ್ಕೆ 25 ಇವತ್ತಿನ ಸ್ಥಿತಿ. ಆದರೆ ಅಲ್ಲಿ 2 ಚೀಲಕ್ಕೆ ಹೈರಾಣ ಆಗ್ತಿದ್ದೆವು ನಾವು ನೋಡಿದ್ದು. ಈಗ 25 ಚೀಲಕ್ಕೆ ಯಾರಿಗೂ ತಣುಕಿಲ್ಲ, ಆನಂದದಾಗ ಕೊಡ್ತಾರೆ. ಬೇಡೋರು ಇಲ್ಲ, ಮಾಡೋರು ಇಲ್ಲ. ಎಷ್ಟೇ ಜನ ಬಂದು 25 ಚೀಲ ಪ್ರಸಾದ. ನನ್ನ ಹೆಸರು ಮಾಂತಗೌಡ ಅದ ರೀ. ನಗಬೇಡ ಸುಮ್ಮನೆ ಬೆಳಗಂಗೆ ಬೆಳಗು ಆ ಕಡೆ ನೋಡ್ರಿ, ಆ ಕಡೆ. ಮತ್ತು ನಕ್ರೆ ವಿಡಿಯೋ ಮಾಡಿ